ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಸುಮಾರು 8 ಶತಮಾನಗಳ ಹಿಂದೆ ವಚನ ಸಾಹಿತ್ಯ ಸೃಷ್ಟಿಯಾಯಿತು. ಯಾರಿಂದ ಸೃಷ್ಟಿಯಾಯಿತು ಇದೆಲ್ಲ ನಾವು ಇಂದಿನ ಬಸವಣ್ಣನವರ ವಚನಗಳು ಪದ್ಯದಲ್ಲಿ ಅಂದರೆ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಅದೇ ರೀತಿ ಇಲ್ಲಿ ಯಾವ ವಚನ? ಉರಿಲಿಂಗ ಪೆದ್ದಿಯ ವಚನಗಳು. ಅವ್ರ ಬಗ್ಗೆ ನೋಡೋದಾದರೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ, ಇದು ಅವರ ಅಂಕಿತನಾಮ. ಈ ಅಂಕಿತನಾಮವನ್ನು ಅವರು ಬಳಸ್ಕೊಂಡು 366 ವಚನಗಳನ್ನು ರಚನೆ ಮಾಡಿದ್ದಾರೆ ಅಂತಂದೇಳಿ ಅವು ದೊರೆತಿವೆ. ಇನ್ನು ಇವರು ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ರಂತೆ. ತಂದೆ ತಾಯಿ ಇವ್ರಿಗೆ ಪೆದ್ದಣ್ಣ ಅಂತಂದೇಳಿ ಹೆಸರಿಟ್ಟಿದ್ರಂತೆ. ಆಮೇಲೆ ಅವರು ಅಂಕಿತನಾಮವಾಗಿ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತ ಬದಲಾಯಿಸ್ಕೊಳ್ತಾರೆ. ನಾವು ಎಕ್ಸಾಮ್ ಪರ್ಪಸ್ ನೋಡೋದಾದರೆ ನಮಗೆ ಅದೆಲ್ಲ ಹೆಚ್ಚಿನದಾಗಿ ಏನು ಬೇಕಾಗಲ್ಲ. ಏನು ಬೇಕು? ಈ ವಚನವನ್ನು ಬರೆದವರು ಯಾರ ಹೆಸರು ಬೇಕು, ಅಂಕಿತನಾಮ ಬೇಕು, ವಚನ ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಿರಬೇಕು, 12ನೇ ಶತಮಾನ ಗೊತ್ತಿರಬೇಕು. ಇವ್ರನ್ನ ವಚನಕಾರರಿಗೆ ಇನ್ನೊಂದು ಹೆಸರು ಏನು ಹೇಳ್ತೀವಿ? ಶಿವಶರಣರು ಅಂತ ಹೇಳ್ತೀವಿ. ಈ ರೀತಿ ವಿಚಾರಗಳು ಬೇಕಾಗುತ್ತೆ. ಶಿವನಿಗೆ ಶರಣಾಗುವಂಥವರು. ಈ ಥರ ನಾನು ನಿಮಗೆ ಎಕ್ಸಾಮ್ಗೆ ಈಸಿ ಆಗೋ ರೀತಿ ಸುಲಭವಾಗಿ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಕ್ಸಾಮ್ಗೆ ಸುಲಭವಾಗುವ ಪ್ರಮುಖ ಅಂಶಗಳನ್ನೇ ಹೇಳ್ತಾ ಹೋಗ್ತಾ ಇರ್ತೀನಿ. ಈಸಿಯಾಗಿ ನೀವು ಬೇಕಾದರೆ ಅದನ್ನು ನೋಡ್ದಿದ್ರು ಕೂಡ ವಿಡಿಯೋವನ್ನು ಕೇಳಿಸ್ಕೊಂಡ್ರೆ ಸಾಕು, ವಿಚಾರಗಳನ್ನು ನೆನ್ಪಿಟ್ಕೊಂಡು ಪಾಯಿಂಟ್ಸ್ನೆಲ್ಲ ನೆನ್ಪಿಟ್ಕೊಂಡು ಆರಾಮಾಗಿ ಟೆಸ್ಟ್ ಎಕ್ಸಾಮಲ್ಲಿ ಬರಿಬೋದು. ನೋಡ್ತಾ ಹೋಗೋಣ. ಉರಿಲಿಂಗ ಪೆದ್ದಿಯ ವಚನಗಳು ಏನೇನು ಹೇಳಿದ್ದಾರೆ ಅಂದರೆ ನಾವು ಅದ್ರ ಬಗ್ಗೆ ಹೆಚ್ಚಿನದಾಗಿ ವಾದ ಮಾಡೋದು ಅವಶ್ಯಕತೆ ಇಲ್ಲ. ಏನು ಅಲ್ಲಿ ನಮಗೆಲ್ಲ ಗೊತ್ತಿರೋದೆ ಅಂತ ಅನಿಸುತ್ತೆ ವಚನಗಳು. ಆದರೆ ಅಂದಿನ ಕಾಲಕ್ಕೆ ಇವತ್ತಿನಾಗೆ ಯೋಚನೆ ಮಾಡೋದಲ್ಲ, ಮಾಡರ್ನೈಸ್ ಆಗಿ 12ನೇ ಶತಮಾನದಲ್ಲಿ ಶಾಲೆಗೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಅದೆಲ್ಲ ಗೊತ್ತಿದೆ ನಮಗೆ. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೀಗೆ ಒಬ್ಬೊಬ್ಬರೇ ಅದಕ್ಕೆ ಅವಕಾಶ ಮಾಡಿಕೊಟ್ರು ಶಾಲೆಗೆ ಹೋಗೋದಕ್ಕೆ. ಈ ಥರ ಅವತ್ತಿಗೆ ಜೀವನ ನಡೆಸೋದಕ್ಕೆ ಈ ವಿಚಾರಗಳು ಬೇಕಾಗಿತ್ತು. ಅದೇ ಒಂದು ಅದ್ಭುತ ಆಗಿತ್ತು. ಹೇಳ್ತಿದ್ದಾರೆ ನೋಡಿ, ಅವ್ರು ಏನೇನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಸರಳವಾದ ಜೀವನ ಶೈಲಿ, ಆರಾಧನೆ, ಪೂಜೆ ಇಂಥದ್ದನ್ನೇ ನೋಡ್ತಾ ಹೋಗೋದು. ಹೇಳ್ತಾವ್ರೆ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ರೀತಿ ಹೇಳ್ತಾವ್ರೆ. ಅಂದರೆ ಹೇಗೆ ಸೂರ್ಯನಿಲ್ಲದೆ ಹಗಲು ಇರೋದಕ್ಕೆ ಸಾಧ್ಯ ಇಲ್ವೋ ನಮ್ಮೆಲ್ಲರಿಗೂ ಗೊತ್ತಿದೆ, ಅದೇ ಥರ ದೀಪವಿಲ್ಲದೆ ಬೆಳಕಿರೋದಕ್ಕೆ ಸಾಧ್ಯ ಇಲ್ವೋ, ಪುಷ್ಪ ಇಲ್ಲದೆ ಹೂವಿಲ್ಲದೆ ಸುವಾಸನೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ವೋ, ಅದೇ ಥರ ಸಾಕಾರ ರೂಪಿಯಾದ ಶಿವನಿಲ್ಲದೆ, ರೂಪವನ್ನು ಪಡೆದಿರುವಂತಹ ಶಿವನಿಲ್ಲದೆ, ಅದೇ ಥರ ಆಕಾರ ರೂಪಿಯೂ ಲಿಂಗರೂಪಿಯೂ ಆದ ಶಿವನಿರುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಆಕಾರನೇ ಇಲ್ದಂಗೆ ಲಿಂಗರೂಪಿಯೂ ಆದಂಥ ಶಿವ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಲಿ ಆ ಲಿಂಗದಲ್ಲೂ ಕೂಡ ನಾವು ಸಾಕಾರ ರೂಪಿಯನ್ನು ಕಾಣ್ಬೋದು, ಅಲ್ಲಿ ದೇವರನ್ನು ಕಾಣ್ಬೋದು. ನೋಡೋದಕ್ಕೆ ಕಲ್ಲೇ ಆಗಿರ್ಬೋದು, ಅಲ್ಲಿ ದೇವರನ್ನು ಕಾಣ್ಬೋದು. ಹಂಗಾಗಿ ಈ ವಚನದಲ್ಲಿ ಆಕಾರ ಮತ್ತು ನಿರಾಕಾರ ದೇವತೆಯ ಆರಾಧನೆಗಳ ನಡುವೆ ಇರುವ ಸಂಬಂಧದ ಬಗ್ಗೆ ನಮಗೆ ತಿಳಿಸಿದರು. ಇನ್ನು 2ನೇ ವಚನ, ಪುರುಷದ ಗೃಹದೊಳಗಿದ್ದು ತಿರಿವನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುದಕವ, ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೆ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾರೆ. ಅಂದರೆ ಏನು ತಿಳಿಸಕ್ಕೆ ಹೊರಟಿದ್ದಾರೆ ಇಲ್ಲಿ? ಒಬ್ಬೊಬ್ಬರನ್ನ ರೀತಿ ಎಲ್ಲರೂ ಹೇಳಿದ್ದಾರೆ ಇದ್ರ ಬಗ್ಗೆ ವಚನಕಾರರು.
ನಮ್ಮ ಅಂದರೆ ಬಸವಣ್ಣನವ್ರು ಹೇಳ್ತಾರೆ, ದೇಹವೇ ದೇಗುಲ ಕಾಲೇ ಕಂಬ, ಈ ಥರ ಒಬ್ಬೊಬ್ಬರ ಅನ್ನೋದಕ್ಕೆ ಹೇಳಿದ್ದಾರೆ. ಹಂಗೆ ಎಲ್ಲೂ ಕೂಡ ಅಷ್ಟೇ ಉರಿಲಿಂಗ ಪೆದ್ದಿ ಹೇಳ್ತಾವ್ರೆ. ಮಂಗಳಕರವಾದ ಲಿಂಗ, ಮಂಗಳಕರವಾದ ಅಂದರೆ ಶುಭ ನೀಡುವಂಥದ್ದು ಆ ಲಿಂಗ, ಅದರ ಸಾಂಗತ್ಯ, ಅದರ ಸತ್ವವನ್ನು ತಿಳಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ಅದನ್ನು ಸ್ಪರ್ಶಿಸಿದ ಲೋಹವನ್ನೆಲ್ಲ ಚಿನ್ನವಾಗಿಸುವ ಸ್ಪರ್ಶಮಣಿಯು ಮನೆಯಲ್ಲಿಯೇ ಇದ್ದು, ಮನೆಯಲ್ಲೇ ಎಲ್ಲ ಇರುತ್ತೆ, ಮನೆ ಮನೆಗೆ ಹೋಗಿ ಯಾರು ಭಿಕ್ಷೆ ಬೇಡುವುದಿಲ್ಲ. ಆ ಥರದ ಮನೆಯಲ್ಲಿದ್ಕೊಂಡು ಅದನ್ನು ಸ್ಪರ್ಶ ಮಾಡಿದ್ರೆ ಸಾಕು ಚಿನ್ನ ಆಗಬೇಕು. ಅಂಥದ್ದೆಲ್ಲ ಅಂಥ ಸ್ಪರ್ಶ ಮಾಡುವ ಮಣಿ ಎಲ್ಲ ಈ ಮನೆಯಲ್ಲೇ ಇರಬೇಕಾದ್ರೆ ಮನೆ ಮನೆಗೆ ಹೋಗಿ ತಿರುಪೆ ಭಿಕ್ಷೆ ಬೇಡೋದಿಲ್ಲ, ಬೇಡಬಾರ್ದು. ಅದೇ ಥರ ಶುಭ್ರವಾದ ತೊರೆಯ ಒಳಗೆ, ತೊರೆ ಅಂದರೆ ಗೊತ್ತಿದೆ ನಮಗೆ, ನದಿ, ನದಿಯ ನೀರು ಶುದ್ಧ, ಎಲ್ಲರಿಗೂ ಗೊತ್ತಿದೆ. ಹರಿಯೋ ನೀರು ಶುದ್ಧ, ನಿಂತ ನೀರು ಕೊಳಕು. ಅದಕ್ಕೆ ನುಡಿಮತ್ತು ಕೂಡ ನೋಡ್ಬೋದು, ಏನು ನಿಂತ ನೀರಿನಲ್ಲಿ ಕ್ರಿಮಿಕೀಟಗಳು ಜನಿಸ್ತವಂತೆ. ಅದೇ ಥರ ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸ್ತವಂತೆ. ಹಂಗೆ ಹರಿಯ ನೀರು ಯಾವಾಗಲೂ ಶುದ್ಧ ಅಂತ. ಬಾಯಾರಿಕೆ ಆಯಿತು ಅಂತಂದೇಳಿ ನಾವು ಶುದ್ಧವಾದ ನದಿ ಹತ್ರ ಇದ್ದೀವಿ, ಬಾಯಾರಿಕೆ ಆಯಿತು ಅಂತಂದೇಳಿ ಏನು ನೀರು ಬೇಕು ಅಂತ ಕೊಳಕಾದ ಕೆರೆ, ಆ ಕೆರೆಯ ನೀರನ್ನು ಹುಡುಕತ್ತು ಹೋಗ್ತೀವ, ಆ ಥರ ಹೋಗೋದಿಲ್ಲ. ಹೀಗಾಗಿ ಹರಿಯ ನೀರು, ಕೆರೆ ನೀರು ಏನು ಅಂತ ನಮಗೆ ಗೊತ್ತಿದೆ. ಯಾವುದು ಶುದ್ಧ ಅದನ್ನು ಬಳಸ್ಕೋಬೇಕು. ಅದೇ ಥರ ಮಂಗಳಕರವಾದ ಶ್ರೇಷ್ಠವಾದ ಶಿವಲಿಂಗವು ಶರೀರದ ಮೇಲೆ ಇದ್ದಾಗ್ಯೂ, ಅಂದರೆ ನಮ್ಮ ದೇಹದ ಮೇಲೆ, ಅಂದರೆ ನಮ್ಮ ದೇಹವೇ ದೇಗುಲ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮಲ್ಲೇ ಇದೆ ಎಲ್ಲ. ಆ ಭಕ್ತನಾದವನು ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅನ್ಯಲಿಂಗವನ್ನು ನೆನೆಯೋದಿಲ್ಲ ಅಂತಂದೇಳಿ ಉರಿಲಿಂಗ ಪೆದ್ದಿಪ್ರಿಯ ಅವರು ಹೇಳ್ತಾವ್ರೆ. ಇನ್ನು ಕೊನೆಯದಾಗಿ ಹೇಳ್ತಿದ್ದಾರೆ, ಲಘು ಗುರು ಒಪ್ಪನೆ, ಗುರು ಲಘು ಒಪ್ಪನೆ, ಆಗದು ಗುರು ಗುರುವೇ, ಲಘು ಲಘುವೇ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಮಾಡಿ ಲಘುವಾದನಯ್ಯ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ರೀತಿ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ಇಲ್ಲಿ? ಗುರು ಎಂದರೆ ಏನು? ದೊಡ್ಡದು ಅಂತ. ಗುರುಗಳ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾವ್ರೆ. ಗುರು ಎಂದರೆ ದೊಡ್ಡದು, ಹಿರಿದು ಅಂತನೆಲ್ಲ ಹೇಳ್ತಾರೆ. ಅದೇ ಥರ ಲಘು ಎಂದರೆ ಚಿಕ್ಕದು, ಹಗುರವಾದುದು, ಅಂದರೆ ಸೂಕ್ಷ್ಮ, ಹೆಂಗಂದ್ರಂಗೆ ವರ್ತನೆ ಮಾಡೋಂಥದ್ದು. ಈ ಥರ ಅರ್ಥ ತೋರಿಸುತ್ತೆ. ಅದಕ್ಕೆ ಹೇಳ್ತಾವ್ರೆ, ಗುರು ಗುರುವೇ, ಲಘು ಲಘುವೇ. ಅಂದರೆ ಅಲ್ಪನಾದ ವ್ಯಕ್ತಿ ಗುರುವಾಗಲು ಸಾಧ್ಯವೇ? ಹೆಂಗಂದ್ರಂಗೆ ಚೇಷ್ಟೆ ಮಾಡಿಕೊಂಡು ಆಚಾರ ವಿಚಾರ ಎಲ್ಲನೂ ಗುರು ಆಗೋದಕ್ಕೆ ಸಾಧ್ಯನಾ? ಖಂಡಿತ ಅದು ಆಗಲ್ಲ, ಆಗದು. ಶ್ರೇಷ್ಠ ವ್ಯಕ್ತಿತ್ವದ ಗುರುವು ಎಂದಿಗೂ ಹಗುರವಾದ ವರ್ತನೆಯಲ್ಲಿ ನಡೆದುಕೊಳ್ಳೋಕೆ ಸಾಧ್ಯನಾ? ಹಗುರವಾಗಿ ಹೆಂಗಂದ್ರಂಗೆ ನಡ್ಕೊಳಕ್ಕಾಗುತ್ತೋ ಮಕ್ಕಳ ಥರ? ಏನಂದ್ರೆ ಮಧ್ಯದಲ್ಲಿ ಎಲ್ಲರ ಮುಂದೆ ಮಾತಾಡೋದು, ಆಮೇಲೆ ತಪ್ಪಾಯಿತು ಅಂತ ಕೇಳೋದು, ಹೀಗೆಲ್ಲ ಮಾಡಲಿಕ್ಕಾಗಲ್ಲ. ಅದು ಆಚಾರಕ್ಕೆ ವಿರುದ್ಧ ಆಗುತ್ತೆ. ಶ್ರೇಷ್ಠವಾದ ಮತ್ತು ಪರಮ ಪವಿತ್ರವಾದ ಗುರು ಏನಾಗಿರ್ತಾರೆ? ಶ್ರೇಷ್ಠವಾದ ಪವಿತ್ರವಾದ ಗುರು ಲಿಂಗ, ಜಂಗಮ, ಪ್ರಸಾದಗಳಂತಹ ತ್ರಿವಿಧ, ಈ ಮೂರು, ಲಿಂಗ, ಜಂಗಮ, ಈ ಥರ ಪ್ರಸಾದಗಳೆಂಬ ಮೂರು ವಿಧಗಳನ್ನು ಲಘುವಾಗಿ ಪರಿಗಣಿಸಿದವನು ಅದನ್ನು ಲಘುವಾಗಿ ಪರಿಗಣನೆ ಮಾಡಬಾರ್ದು. ಮಾಡಿದ್ರೆ ತಾನೇ ಲಘು ಆಗಿಬಿಡ್ತಾನೆ. ಆದ್ದರಿಂದ ಹೇಳ್ತವ್ರೆ, ಗುರುವಾದವನು ಘನತೆಯೊಂದಿಗೆ ನಡ್ಕೊಳ್ಬೇಕು. ಘನತೆಯೊಂದಿಗೆ ಅಂದರೆ ಶ್ರೇಷ್ಠವಾದ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ನಡ್ಕೊಳ್ಳೋದ್ರೊಂದಿಗೆ ಅವರು ದೊಡ್ಡರಾಗಕ್ಕೆ ಸಾಧ್ಯ, ಗುರು ಆಗಕ್ಕೆ ಸಾಧ್ಯ. ಗುರುವೆಂದು ಭಾವಿಸಿ ಪಾಲಿಸ್ಬೇಕು ಅಂತಂದೇಳಿ ವಚನಕಾರರು ಇಲ್ಲಿ ಯಾರು? ಅವರ ಅಂಕಿತ ನಾಮ ಏನು? ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ರೀತಿ ಅಂಕಿತದ ಮೂಲಕ ತಿಳಿಸ್ತಿದ್ದಾರೆ. ಈಗಾಗಲೇ ಹೇಳ್ದಂಗೆ ಇದಕ್ಕೆಲ್ಲ ಪ್ರಮುಖವಾದ ಪ್ರಶ್ನೆಗಳು LBA ಮತ್ತು ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ಸು, ಕ್ವಾರ್ಟರ್ಲಿ ಟೆಸ್ಟ್ ಕ್ವಶನ್ ಪೇಪರ್ಸ್ ಎಲ್ಲ ನನ್ನ ಚಾನಲಲ್ಲಿದೆ. ಅದನ್ನು ಕೂಡ ಎಕ್ಸಾಮ್ಗೆ ಈಸಿ ಆಗುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಫೈನಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ
ಡಿಸ್ಕಸ್ ಮಾಡೋಣ. ಇದೇ ರೀತಿ ಇನ್ನೂ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕನ್ನಡ ವಿಚಾರಗಳಿಗೆ ಬೆಂಬಲಿಸಿ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಗೌರವಿಸ್ತಾ ನಿಮ್ಮ ಎಕ್ಸಾಮ್ಗೂ ಕೂಡ ಒಳ್ಳೆ ಸ್ಕೋರ್ ಬರಲಿ, ಅಂಕಗಳು ಬರಲಿ, ಹೆಚ್ಚಿನ ಮಾರ್ಕ್ಸ್ ಬರಲಿ, ಹೆಚ್ಚಿನದಾಗಿ ಕಲ್ತ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮುಂದುವರಿಯೋಣ ಇದೇ ರೀತಿ. ಧನ್ಯವಾದಗಳು, ವಂದನೆಗಳು.